ನಮಸ್ಕಾರ. ಒಂದು ಕುಟುಂಬದ ಅಡಿಪಾಯ ಯಾವುದು? ಅಂದ್ರೆ ಒಂದು ಕುಟುಂಬವನ್ನ ಯಾವುದು ಗಟ್ಟಿಯಾಗಿ ಹಿಡಿದಿಡುತ್ತೆ? ಅದು ಬರೀ ಪ್ರೀತಿನಾ ಅಥವಾ ಜವಾಬ್ದಾರಿನಾ? ಅಥವಾ ಇವೆರಡನ್ನೂ ಮೀರಿದ ಬೇರೆ ಯಾವುದಾದ್ರೂ ಶಕ್ತಿ ಇದೆಯಾ? ಎಕ್ಸಾಕ್ಟ್ಲಿ. ಇವತ್ತು ನಾವು ಮಾತಾಡಕ್ ಹೊರಟಿರುವ ವಿಷಯ ಪವಿತ್ರ ಕುಟುಂಬ ಅನ್ನೋ ಒಂದು ಪರಿಕಲ್ಪನೆ ಬಗ್ಗೆ. ಇದನ್ನ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಮಾಡೆಲ್ ಅಂತ ಹೇಳ್ತಾರೆ. ಹೌದು. ಹಾಗಾದ್ರೆ ಈ ಪರಿಕಲ್ಪನೆ ಹಿಂದಿರೋ ನಂಬಿಕೆಗಳೇನು, ಮೌಲ್ಯಗಳೇನು, ಮತ್ತೆ ಇವತ್ತಿನ ನಮ್ಮ ಫ್ಯಾಮಿಲಿ ಲೈಫ್ಗೆ ಇದು ಹೇಗೆಲ್ಲ ಸಂಬಂಧಪಟ್ಟಿದೆ ಅಂತ ಕೆಲವು ಧಾರ್ಮಿಕ ಮೂಲಗಳನ್ನಿಟ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ನಮ್ಮ ಈ ಚರ್ಚೆಯ ಗುರಿ ಏನೆಂದ್ರೆ ಈ ಮೂಲಗಳಿಂದ ಬರುವ ಆದರ್ಶ ಕುಟುಂಬದ ಚಿತ್ರಣವನ್ನು ನೋಡೋದು. ಹೌದು. ಆ ಕುಟುಂಬ ಎದುರಿಸಿದ ಸವಾಲುಗಳು, ಪಾಲಿಸಿದ ಮೌಲ್ಯಗಳು, ಮತ್ತೆ ನಮಗೆ ಅದರಿಂದ ಸಿಗ್ಬೋದಾದ ಪಾಠಗಳೇನು ಅನ್ನೋದನ್ನ ತಿಳಿಯೋದು. ಹೌದು. ಈ ಚರ್ಚೆಗೆ ನಾವು ಸೇಕ್ರೆಡ್ ಬಾಂಡ್ಸ್, ದ ಡಿವೈನ್ ಪ್ಯಾಟರ್ನ್ ಆಫ್ ದ ಹೋಲಿ ಫ್ಯಾಮಿಲಿ ಅನ್ನೋ ಒಂದು ಲೇಖನದ ಕೆಲವು ಭಾಗಗಳನ್ನ ಮತ್ತೆ ಮತ್ತಾಯ, ಸಿರಾಖ ಹಾಗೂ ಕೊಲೊಸಿಯವರ ಪುಸ್ತಕಗಳಿಂದ ಆಯ್ದ ಕೆಲವು ವಚನಗಳನ್ನ ಆಧಾರವಾಗಿ ಇಟ್ಕೊಂಡಿದ್ದೀವಿ. ಸರಿ, ಹಾಗಿದ್ರೆ ಮೊದಲನೇ ಮೂಲದಿಂದನೇ ಶುರು ಮಾಡೋಣ. ಈ ಸೀಕ್ರೆಟ್ ಬಾಂಡ್ಸ್ ಲೇಖನ ಹೇಳುತ್ತೆ ಬೆತ್ಲೆಹೇಮಿನ ಪವಿತ್ರ ಕುಟುಂಬ ಅಂದ್ರೆ ಜೋಸೆಫ್, ಮೇರಿ ಮತ್ತೆ ಯೇಸು ಇಡೀ ಜಗತ್ತಿನ ಎಲ್ಲಾ ಕುಟುಂಬಗಳಿಗೆ ಒಂದು ಆದರ್ಶ ಅಂತ. ಅದೇ ಆದರ್ಶ ಅಂದ್ರೆ ಏನು? ಯಾಕಂದ್ರೆ ಇದೇ ಲೇಖನದಲ್ಲಿ ಆ ಕುಟುಂಬ ಬಡತನದಲ್ಲಿತ್ತು, ತುಂಬಾ ಕಷ್ಟಗಳನ್ನ ಅನುಭವಿಸ್ತು ಅಂತನೂ ಹೇಳಲಾಗಿದೆ. ಹಾಗಿದ್ರೆ ಎಲ್ಲ ಸರಿ ಇಲ್ದದಿದ್ರು ಅದೊಂದು ಆದರ್ಶ ಆಗೋಕೆ ಹೇಗೆ ಸಾಧ್ಯ? ಆಕ್ಚುಲಿ ಇಲ್ಲಿರೋ ಕುತೂಹಲಕಾರಿ ವಿಷಯವೇ ಅದು. ಆದರ್ಶ ಕುಟುಂಬ ಅಂದ್ರೆ ಸಮಸ್ಯೆಗಳೇ ಇಲ್ಲದ, ಎಲ್ಲವೂ ಪರ್ಫೆಕ್ಟ್ ಆಗಿರೋ ಕುಟುಂಬ ಅಂತಲ್ಲ. ಓ, ಹಾಗಲ್ವಾ? ಅಲ್ಲ. ಬದಲಿಗೆ ಎಷ್ಟೇ ಕಷ್ಟಗಳು, ಸವಾಲುಗಳು ಬಂದ್ರೂ ಕೆಲವು ಮೌಲ್ಯಗಳನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಿಲ್ಲುವ ಕುಟುಂಬ. ಲೇಖನದಲ್ಲಿ ಪಾವಿತ್ರ್ಯತೆ, ಸದ್ಗುಣ ಅನ್ನೋ ಪದಗಳನ್ನ ಬಳಸಿದ್ದಾರೆ. ಅಂದ್ರೆ ಅವರತ್ರ ಹಣ, ಅಧಿಕಾರ ಇರ್ಲಿಲ್ಲ. ಆದ್ರೆ ಪ್ರೀತಿ, ನಂಬಿಕೆ, ವಿಶ್ವಾಸ ಅನ್ನೋ ಸಂಪತ್ತಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಆಶೀರ್ವಾದ ಅವರ ಮೇಲಿತ್ತು ಅನ್ನೋ ನಂಬಿಕೆ ಅವರನ್ನ ಒಟ್ಟಾಗಿ ಹಿಡಿದಿಟ್ಟಿತ್ತು. ಸೊ ಆದರ್ಶ ಅನ್ನೋದು ಪರಿಸ್ಥಿತಿಯಲ್ಲಿಲ್ಲ, ಅದನ್ನ ಎದುರಿಸೋ ರೀತಿಯಲ್ಲಿದೆ. ಇದೇ ಲೇಖನದಲ್ಲಿ ಇವತ್ತಿನ ಕಾಲದ ಸಮಸ್ಯೆಗಳ ಜೊತೆ ಇದನ್ನು ಹೋಲಿಸಿರೋದು ಗಮನ ಸೆಳೆಯುತ್ತೆ. ಈಗಿನ ಕಾಲದಲ್ಲಿ ಕುಟುಂಬಗಳಲ್ಲಿ ಭದ್ರತೆ, ಅನ್ಯೋನ್ಯತೆ ಕಡಿಮೆ ಆಗ್ತಿದೆ. ತಂದೆ ತಾಯಿಯಂದಿರು ವೃದ್ಧಾಶ್ರಮ ಸೇರ್ತಿದ್ದಾರೆ ಅಂತ ಹೇಳಿದ್ದಾರೆ. ಹೌದು. ಪ್ರೀತಿ, ಕ್ಷಮೆ, ಪ್ರಾಮಾಣಿಕತೆ ಮಾಯವಾಗ್ತಿದೆ ಅಂತಾನೂ ಹೇಳಲಾಗಿದೆ. ಇದು ಕೇವಲ ಒಂದು ಧಾರ್ಮಿಕ ಹೋಲಿಕೆಯಾ? ಅಥವಾ ಇದಕ್ಕೇನಾದ್ರೂ ಆಳವಾದ ಸಾಮಾಜಿಕ ಅರ್ಥವಿದೆಯಾ? ಖಂಡಿತವಾಗಿಯೂ ಇದಕ್ಕೊಂದು ಸಾಮಾಜಿಕ ಅರ್ಥವಿದೆ. ಈ ಲೇಖನ ಆ ಆದರ್ಶವನ್ನ ನಮ್ಮ ಮುಂದಿಟ್ಟು ಒಂದು ರೀತಿ ಆತ್ಮಾವಲೋಕನಕ್ಕೆ ಅಂದ್ರೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ಗೆ ದೂಡುತ್ತೆ. ಅದರಲ್ಲಿ ಬರೋ ಒಂದು ಸಾಲ್ ನೋಡಿ, ತನ್ನ ಕುಟುಂಬದಲ್ಲೇ ಸರಿಯಿಲ್ಲದವನು ಸಮಾಜದಲ್ಲಿ ಹೇಗೆ ಸರಿ ಇರೋಕೆ ಸಾಧ್ಯ? ವಾವ್, ಇದು ತುಂಬಾನೇ ಪವರ್ಫುಲ್ ಮಾತು. ಹೌದು. ಯಾಕಂದ್ರೆ ಕುಟುಂಬ ಅನ್ನೋದು ಸಮಾಜದ ಅತಿ ಚಿಕ್ಕ ಘಟಕ. ಇಲ್ಲಿ ನಾವು ಪ್ರೀತಿ, ಗೌರವ, ಕ್ಷಮೆ ಕಲಿಯದಿದ್ರೆ ಹೊರಗಡೆ ಸಮಾಜದಲ್ಲಿ ಅದನ್ನ ಹೇಗೆ ಕೊಡೋಕ್ ಸಾಧ್ಯ? ನಿಜ. ಹಾಗಾಗಿ ಈ ಲೇಖನವು ಈ ಆದರ್ಶವನ್ನ ಕೇವಲ ಪೂಜೆ ಮಾಡೋಕೆ ಸೀಮಿತಗೊಳಿಸದೆ ಅದನ್ನ ನಮ್ಮ ಕುಟುಂಬಗಳಿಗೆ ಒಂದು ಕನ್ನಡಿಯಾಗಿ ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಎಕ್ಸಾಕ್ಟ್ಲಿ. ಓಕೆ. ಈ ಆದರ್ಶದ ಚಿತ್ರ ನೋಡಿದಾಗ ಎಲ್ಲವೂ ಚೆನ್ನಾಗಿತ್ತು, ಪ್ರೀತಿ, ನಂಬಿಕೆ ಇತ್ತು ಅನ್ಸುತ್ತೆ. ಆದ್ರೆ ಮತ್ತಾಯನ ಪುಸ್ತಕವನ್ನು ನೋಡಿದ್ರೆ ಕಥೆಯೇ ಬೇರೆ ಇದೆ ಅಲ್ವಾ? ಹೌದು. ಅಲ್ಲಿ ಸಿಗೋದು ಒಂದು ಶಾಂತಿಯುತ ಕುಟುಂಬದ ಚಿತ್ರಣ ಅಲ್ಲ, ಬದಲಿಗೆ ಪ್ರಾಣ ಉಳಿಸ್ಕೊಳ್ಳೋಕೆ ಹೋರಾಡ್ತಿರುವ ಒಂದು ನಿರಾಶ್ರಿತ ಕುಟುಂಬದ ಕತೆ. ಅಬ್ಸಲ್ಯೂಟ್ಲಿ. ಇದೇ ಈ ಕಥೆಯ ಅತಿ ಮುಖ್ಯವಾದ ತಿರುವು. ಆ ಆದರ್ಶ ಕುಟುಂಬ ರಾಜಕೀಯ ಅಪಾಯದಿಂದ, ಹಿಂಸೆಯಿಂದ ಹೊರತಾಗಿರಲಿಲ್ಲ ಅನ್ನೋದನ್ನ ಇದು ತೋರಿಸುತ್ತೆ. ರಾಜ ಹೆರೋದ ಮಗುವನ್ನು ಹುಡುಕ್ತಿದ್ನಲ್ಲ? ಹೌದು. ಆಗ ದೇವದೂತನೊಬ್ಬ ಜೋಸೆಫ್ನ ಕನಸಲ್ಲಿ ಬಂದು ತಕ್ಷಣ ಎದ್ದು ಮಗು ಮತ್ತೆ ತಾಯಿಯನ್ನ ಕರ್ಕೊಂಡು ಈಜಿಪ್ಟಿಗೆ ಓಡಿ ಹೋಗುವಂತ ಎಚ್ಚರಿಸ್ತಾನೆ. ಇಲ್ಲಿ ಜೋಸೆಫ್ನ ಪಾತ್ರ ನೋಡಿ. ಆತ ಎರಡನೇ ಮಾತಾಡಲ್ಲ, ತಕ್ಷಣ ಎದ್ದು ರಾತ್ರೋರಾತ್ರಿ ತನ್ನ ಕುಟುಂಬವನ್ನ ರಕ್ಷಿಸೋಕೆ ಹೊರಡ್ತಾನೆ. ಒಂದ್ ನಿಮಿಷ, ಇಲ್ಲಿ ನಂದೊಂದು ಪ್ರಶ್ನೆನೆ. ಕನ್ಸಲ್ಲಿ ಬಂದ ಮಾತನ್ನ ನಂಬಿ ತಕ್ಷಣ ರಾತ್ರೋರಾತ್ರಿ ತನ್ನ ಮನೆ, ಊರು, ದೇಶ ಎಲ್ಲವನ್ನೂ ಬಿಟ್ಟು ಇನ್ನೊಂದು ದೇಶಕ್ಕೆ ಓಡಿ ಹೋಗೋದು, ಇವತ್ತಿನ ದೃಷ್ಟಿಕೋನದಿಂದ ನೋಡಿದ್ರೆ ಇದು ನಂಬಿಕೆಯ ಪರಾಕಾಷ್ಠೆನಾ ಅಥವಾ ದೊಡ್ಡ ರಿಸ್ಕ್ ತಗೊಂಡ ಹಾಗೆ ಅಲ್ವಾ? ಒಳ್ಳೆ ಪ್ರಶ್ನೆ. ಇವತ್ತಿನ ತಕಕ್ಕೆ ಇದು ಖಂಡಿತವಾಗಿಯೂ ವಿಚಿತ್ರವಾಗಿ ಕಾಣಿಸುತ್ತೆ. ಹೌದು, ಇದು ಒಂದ್ ರೀತಿ ಅವಿವೇಕ ಅಂತಾನೂ ಕೆಲವರಿಗೆ ಅನಿಸಬಹುದು. ನಿಜ. ಆದ್ರೆ ಆ ಮೂಲದ ಸಂದರ್ಭದಲ್ಲಿ ನೋಡಿದ್ರೆ ಇದು ಅಚಲವಾದ ನಂಬಿಕೆ ಮತ್ತೆ ತಕ್ಷಣ ಕಾರ್ಯಪ್ರವೃತ್ತರಾಗುವ ಗುಣವನ್ನ ತೋರಿಸುತ್ತೆ. ಅಪಾಯ ಬಂದಾಗ ಕೂತು ಚರ್ಚೆ ಮಾಡ್ತಾ ಇರ್ಲಿಲ್ಲ.
ಸರಿ. ಬದಲಿಗೆ ತನ್ನ ಜವಾಬ್ದಾರಿಯನ್ನ ನಿಭಾಯಿಸಲು ತಕ್ಷಣ ಹೆಜ್ಜೆ ಇಡುತ್ತಿದ್ದ. ಇದು ಕೇವಲ ಹಣಕಾಸಿನ ಜವಾಬ್ದಾರಿ ಅಲ್ಲ, ಕುಟುಂಬದ ರಕ್ಷಣೆಯ ಜವಾಬ್ದಾರಿ. ಇದಾದ್ಮೇಲೆ ಅವರು ವಾಪಸ್ ಬರುವಾಗ್ಲೂ ಅಷ್ಟೇ ಜಾಗರೂಕತೆ ವಹಿಸ್ತಾರೆ. ಹೆರೋದನ ಮಗ ಅರ್ಕೆಲಾಯ್ ಆಳ್ತಿದ್ದಾನೆ ಅಂತ ಗೊತ್ತಾದಾಗ ಮತ್ತೆ ದೈವಿಕ ಮಾರ್ಗದರ್ಶನದಂತೆ ಬೇರೆ ಊರಾದ ನಜರೆತ್ಗೆ ಹೋಗಿ ನೆಲೆಸ್ತಾರೆ. ಅಂದ್ರೆ ನಂಬಿಕೆ ಜೊತೆಗೆ ಪ್ರಾಯೋಗಿಕ ಜ್ಞಾನ ಅಂದ್ರೆ ಪ್ರಾಕ್ಟಿಕಲ್ ವಿಸ್ಡಮ್ ಕೂಡ ಇತ್ತು ಅಂತಾಯ್ತು. ಹೌದು. ಇದರರ್ಥ ಆದರ್ಶ ಕುಟುಂಬ ಅಂದ್ರೆ ಕೇವಲ ಪ್ರೀತಿ ತಾಳ್ಮೆ ಅಷ್ಟೇ ಅಲ್ಲ, ಅಪಾಯವನ್ನ ಗ್ರಹಿಸೋದು, ಸರಿಯಾದ ಟೈಮಿನಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದು, ಮತ್ತೆ ಕೆಲವೊಮ್ಮೆ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುವ ಧೈರ್ಯ ಕೂಡ ಇರಬೇಕು ಅಂತಾನಾ? ಖಂಡಿತ. ಜೊತೆಗೆ ಈ ಘಟನೆಗಳನ್ನ ಪ್ರವಾದನೆಗಳ ಜೊತೆ ಜೋಡಿಸಿರೋದು ಇನ್ನೊಂದು ಆಸಕ್ತಿಕರ ವಿಷಯ. ಓ ಹೌದಾ? ಈಜಿಪ್ಟ್ ದೇಶದಿಂದ ನನ್ನ ಮಗನನ್ನ ಕರೆದೇನು ಅನ್ನೋ ಹಳೆಯ ಪ್ರವಾದನೆ ಈಡೇರಿತು ಅಂತ ಮಟ್ಟಾಯನ ಪುಸ್ತಕ ಹೇಳತ್ತೆ. ಅವರು ನಜರೇತನಲ್ಲಿ ನೆಲೆಸದ್ರಿಂದ ಅವನ ನಜರೇತಿನವನು ಅಂತ ಕರೆಯೋರು ಅನ್ನೋ ಮಾತು ನಿಜವಾಯಿತು ಅಂತಾನೂ ಹೇಳಲಾಗಿದೆ. ಅಂದ್ರೆ ಒಂದು ಕುಟುಂಬ ಎದುರಿಸುವ ಕಷ್ಟಗಳು, ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ ಒಂದು ದೊಡ್ಡ ದೈವಿಕ ಯೋಜನೆಯ ಭಾಗ ಅನ್ನೋ ನಂಬಿಕೆ. ಹೌದು, ನಮ್ಮ ಕಷ್ಟಗಳು ಅರ್ಥಹೀನವಲ್ಲ, ಅದಕ್ಕೊಂದು ಉದ್ದೇಶವಿದೆ ಅನ್ನೋ ಭರವಸೆ. ಓಕೆ, ಅಪಾಯದಿಂದ ಪಾರಾಗೋದು, ರಕ್ಷಣೆ ಮಾಡೋದು ಒಂದು ಭಾಗ ಆಯ್ತು. ಆದರೆ ಕುಟುಂಬದ ಒಳಗಿನ ಸಂಬಂಧಗಳು ಹೇಗಿರಬೇಕು? ಇಲ್ಲೇ ಸಿರಾಖನ ಪುಸ್ತಕದ ಮಾತುಗಳು ಬರೋದನ್ಸುತ್ತೆ. ಇದರ ಮಾತುಗಳು ತುಂಬಾನೇ ನೇರವಾಗಿವೆ ಅಲ್ವಾ? ಹೌದು, ತುಂಬಾನೇ ನೇರ. ದೇವರು ಮಕ್ಕಳಿಗಿಂತ ತಂದೆಗೆ ಹೆಚ್ಚು ಗೌರವ ಕೊಟ್ಟಿದ್ದಾರೆ, ತಾಯಿಗೆ ಮಕ್ಕಳ ಮೇಲೆ ಅಧಿಕಾರ ಕೊಟ್ಟಿದ್ದಾರೆ ಅಂತ ಶುರುವಾಗತ್ತೆ. ಇಲ್ಲಿ ಗೌರವವನ್ನ ಕೇವಲ ಒಂದು ಸಾಮಾಜಿಕ ಸಂಪ್ರದಾಯವಾಗಿ ನೋಡದೆ ಅದಕ್ಕೊಂದು ಆಧ್ಯಾತ್ಮಿಕ ಲಾಭವನ್ನ ಅಂದ್ರೆ ಸ್ಪಿರಿಚುವಲ್ ಬೆನಿಫಿಟ್ ಅನ್ನ ಜೋಡಿಸಲಾಗಿದೆ. ಅದೇ ಇಲ್ಲಿ ತುಂಬಾನೇ ವಿಶಿಷ್ಟವಾದದ್ದು. ಅದನ್ನ ಸ್ವಲ್ಪ ವಿವರಿಸಬಹುದಾ? ಆಧ್ಯಾತ್ಮಿಕ ಲಾಭ ಅಂದ್ರೆ ಹೇಗೆ? ಸಿರಾಖನ ಪುಸ್ತಕ ಹೇಳುತ್ತೆ, ತಂದೆಯನ್ನ ಸನ್ಮಾನಿಸೋದು ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿದ ಹಾಗೆ. ಓ. ತಾಯಿಯನ್ನ ಗೌರವಿಸೋದು ನಿಧಿ ಶೇಖರಿಸಿಟ್ಕೊಂಡ ಹಾಗೆ. ನೋಡಿ, ಇಲ್ಲಿ ಪದಗಳ ಆಯ್ಕೆ ಹೇಗಿದೆ. ಅಪ್ಪ ಅಮ್ಮನನ್ನ ಚೆನ್ನಾಗ್ ನೋಡ್ಕೊಂಡ್ರೆ ನಿಮ್ಗೆ ನಿಮ್ಮ ಮಕ್ಕಳಿಂದ ಸಂತೋಷ ಸಿಗುತ್ತೆ ಅಂತಾರೆ. ನೀವು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗುತ್ತೆ, ಮತ್ತೆ ನಿಮ್ಗೆ ದೀರ್ಘಾಯುಷ್ಯ ಸಿಗುತ್ತೆ ಅಂತಾನೂ ಭರವಸೆ ಕೊಡಲಾಗಿದೆ. ಅಂದ್ರೆ ಇದು ಕೇವಲ ಮಾಡ್ಲೇಬೇಕಾದ ಕರ್ತವ್ಯ ಅಲ್ಲ, ಬದಲಿಗೆ ಇದೊಂದು ಆಧ್ಯಾತ್ಮಿಕ ಹೂಡಿಕೆ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಅದಕ್ಕೆ ಪ್ರತಿಫಲ ಖಚಿತ ಅನ್ನೋದು ಇಲ್ಲಿನ ಸಂದೇಶ. ವಾವ್, ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇದರಲ್ಲಿರೋ ಒಂದು ಮಾತು ಇವತ್ತಿನ ಕಾಲಕ್ಕೆ ಕನ್ನಡಿ ಹಿಡಿದಂತಿದೆ. ಮಗನೇ, ನಿನ್ನ ತಂದೆಗೆ ಮುಪ್ಪಾದಾಗ ಅವನಿಗೆ ಸಹಾಯ ಮಾಡು. ಹೌದು. ಅವನ ಬುದ್ಧಿ ಮಂಕಾದಾಗ ತಾಳ್ಮೆಯಿಂದಿರು. ನೀನು ಶಕ್ತಿವಂತನಾಗಿದ್ಯಾ ಅಂತ ಅವನನ್ನು ಹೀನಾಯಿಸಬೇಡ. ಇದು ವೃದ್ಧಾಶ್ರಮಗಳ ಬಗ್ಗೆ ನಾವು ಮಾತಾಡಿದ್ದಕ್ಕೆ ನೇರವಾದ ಉತ್ತರ ಅಲ್ವಾ? 100ಕ್ಕೆ 100. ಮೊದಲ ಲೇಖನದಲ್ಲಿ ಹೇಳಿದ ವೃದ್ಧಾಶ್ರಮದ ಸಮಸ್ಯೆಗೆ ಸಿರಾಖನ ಪುಸ್ತಕ ಒಂದು ಗಟ್ಟಿಯಾದ ಭಾವನಾತ್ಮಕವಾದ ಉತ್ತರ ಕೊಡುತ್ತೆ. ವಯಸ್ಸಾದ ಪೋಷಕರ ಆರೈಕೆಯನ್ನ ಕೇವಲ ಜವಾಬ್ದಾರಿಯಾಗಿ ನೋಡ್ಬೇಡಿ, ಅದನ್ನ ನಿಮ್ಮ ಪಾಪಗಳಿಗೆ ಪರಿಹಾರ ಮಾಡ್ಕೊಳ್ಳುವ ಒಂದು ಅವಕಾಶವಾಗಿ ನೋಡಿ ಅಂತ ಹೇಳುತ್ತೆ. ತಂದೆಗೆ ಮಾಡಿದ ಸಹಾಯ ಮರೆತು ಹೋಗಲ್ಲ ಅನ್ನೋ ಸಾಲಿದೆಯಲ್ಲ? ಹೌದು, ಅದು ನಿನ್ನ ಪಾಪಗಳಿಗೆ ಪ್ರಾಯಶ್ಚಿತ್ವಾಗಿ ಪರಿಣಮಿಸುತ್ತೆ ಅನ್ನೋ ಸಾಲು. ಅದು ಆರೈಕೆಯ ಜವಾಬ್ದಾರಿಗೆ ಒಂದು ಬೇರೆಯ ಆದ ತೂಕವನ್ನ, ಒಂದು ಆಧ್ಯಾತ್ಮಿಕ ಆಯಾಮವನ್ನ ಕೊಡುತ್ತೆ. ಸರಿ, ನಾವು ಆದರ್ಶದ ಪರಿಕಲ್ಪನೆಯಿಂದ ಶುರು ಮಾಡಿ ಅವರೆದುರಿಸಿದ ಅಪಾಯಗಳನ್ನ ನೋಡಿ ಹಿರಿಯರಿಗೆ ಗೌರವ ಕೊಡೋದರ ಮಹತ್ವವನ್ನು ತಿಳಿದ್ವಿ. ಈಗ ಕೊಲೊಸ್ಸೆಯವರ ಪುಸ್ತಕದ ಭಾಗಕ್ಕೆ ಬರೋಣ. ಇದು ಒಂದು ರೀತಿ ಹೌ ಟು ಗೈಡ್, ಅಂದ್ರೆ ಕುಟುಂಬ ಜೀವನಕ್ಕೆ ಒಂದು ಪ್ರಾಕ್ಟಿಕಲ್ ಕೈಪಿಡಿ ಥರ ಕಾಣಿಸುತ್ತೆ. ಹೌದು, ಇದು ಒಂದು ನೀಲನಕ್ಷೆ, ಒಂದು ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇಲ್ಲಿ ಕನಿಕರ, ದಯೆ, ದೀನತೆ, ವಿನಯ, ಸಹನೆ, ಶಾಂತಿ ಅಂತ ಸದ್ಗುಣಗಳ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ಒಳ್ಳೆಯವರಾಗಿರಿ ಅಂತ ಹೇಳ್ತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಇದು ಒಂದು ರೀತಿ ಸಂಬಂಧಗಳನ್ನ ನಿಭಾಯಿಸುವ ಒಂದು ಇಮೋಷನಲ್ ಟೂಲ್ ಕಿಟ್. ಇಮೋಷನಲ್ ಟೂಲ್ ಕಿಟ್ ಅದು ಹೇಗೆ? ನೋಡಿ, ಒಬ್ರನ್ನೊಬ್ರು ಸೇರಿಸ್ಕೊಳ್ಳಿ, ಒಬ್ಬರ ಮೇಲೆ ತಪ್ಪು ಹೊರಿಸೋಕೆ ಕಾರಣ ಇದ್ರೂ ಕ್ಷಮಿಸ್ಬಿಡಿ ಅಂತ ಹೇಳಲಾಗಿದೆ. ಅಂದ್ರೆ ಸಂಬಂಧದಲ್ಲಿ ಘರ್ಷಣೆ ಆಗೋದು ಸಹಜ. ಆಗೆಲ್ಲ ಉಪಯೋಗಿಸೋಕೆ ಸಹನೆ ಮತ್ತು ಕ್ಷಮೆ ಅನ್ನೋ ಟೂಲ್ಗಳು ಈ ಕಿಟ್ನಲ್ಲಿವೆ. ಓಕೆ. ಇನ್ನು ಈ ಎಲ್ಲಾ ಟೂಲ್ಗಳಿಗಿಂತ ಮುಖ್ಯವಾದದ್ದು ಪ್ರೀತಿಯನ್ನ ಎಲ್ಲವನ್ನೂ ಸಂಪೂರ್ಣಗೊಳಿಸುವ ಬಂಧನ ಅಂತ ವರ್ಣಿಸಲಾಗಿದೆ. ಅಂದ್ರೆ ಪ್ರೀತಿ ಅನ್ನೋದು ಈ ಎಲ್ಲಾ ಟೂಲ್ಗಳನ್ನ ಹಿಡಿದಿಟ್ಕೊಳ್ಳೋ ಒಂದು ಬ್ಯಾಗ್ ಇದ್ದ ಹಾಗೆ. ಆ ಬ್ಯಾಗ್ ಇಲ್ಲದಿದ್ರೆ ಕ್ಷಮೆ, ಸಹನೆ, ದಯೆ ಎಲ್ಲವೂ ಚದ್ರಿ ಹೋಗ್ತವೆ. ಹೌದು. ಈ ಚೌಕಟ್ಟು ಬಹಳ ಪ್ರಾಯೋಗಿಕ.
ಒಂದು ನಿಮಿಷ. ಇದೇ ಭಾಗದಲ್ಲಿ ಕುಟುಂಬದ ಬೇರೆ ಬೇರೆ ಸದಸ್ಯರಿಗೆ ನಿರ್ದಿಷ್ಟವಾದ ಸೂಚನೆಗಳೂ ಇವೆ. ಮಹಿಳೆಯರೇ, ನಿಮ್ಮ ಪತಿಯರಿಗೆ ತಗ್ಗಿ ನಡೆದುಕೊಳ್ಳಿರಿ. ಈ ಸಾಲು ಇವತ್ತಿನ ಕಾಲದಲ್ಲಿ ಕೇಳೋಕೆ ಬಹಳ ಕಷ್ಟ. ಹೌದು, ಇದು ಸೂಕ್ಷ್ಮವಾದ ವಿಷಯ. ಇದು ಹಳಕೆಲುದು ಒಂದು ಪಿತೃಪ್ರಧಾನ ವ್ಯವಸ್ಥೆಯ ಪ್ರತಿಬಿಂಬ ಅಂತ ಹಲವರು ವಾದಿಸಬಹುದು. ಇದರ ಬಗ್ಗೆ ಏನು ಹೇಳಬಹುದು? ಇದು ತುಂಬಾನೇ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ಪ್ರಶ್ನೆ. ಆಕ್ಚುಲಿ ಈ ಸೂಚನೆಗಳನ್ನ ಅವುಗಳ ಐತಿಹಾಸಿಕ ಮತ್ತು ಧಾರ್ಮಿಕ ಸಂದರ್ಭದಲ್ಲಿ ನೋಡ್ಬೇಕು. ಇದು ಕೇವಲ ಏಕಮುಖ ಆದೇಶ ಅಲ್ಲ. ಹೀಗೆ ಯಾಕಂದ್ರೆ ಆ ಸಾಲಿನ ತೊಟ್ಟದಟ್ಟ ಸಾಲೆ ಪುರುಷರೇ ನಿಮ್ಮ ಪತ್ನಿಯರನ್ನ ಪ್ರೀತಿಸಿರಿ, ಅವರೊಡನೆ ಕಠಿಣವಾಗಿ ವರ್ತಿಸದಿರಿ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಓಹ್, ಸರಿ. ಅಂದ್ರೆ ಇದು ಅಧಿಕಾರ ಮತ್ತು ಅಧೀನತೆಯ ಸಂಬಂಧಕ್ಕಿಂತ ಪರಸ್ಪರ ಜವಾಬ್ದಾರಿಯ ಸಂಬಂಧ. ಖಂಡಿತ. ಹಾಗಿದ್ರೆ ಮಕ್ಕಳಿಗೆ ಕೂಡ ಇದೇ ರೀತಿ ಸೂಚನೆಗಳಿವ್ಯಾ? ಹೌದು, ಮಕ್ಕಳೇ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿರಿ ಅಂತ ಹೇಳಲಾಗಿದೆ. ಆದರೆ ಅಲ್ಲಿ ತಂದೆ ತಾಯಿಯಂದರಿಗೆ ಒಂದು ಎಚ್ಚರಿಕೆಯೂ ಇದೆ. ನಿಮ್ಮ ಮಕ್ಕಳನ್ನು ಕೆರಳಿಸಿ ಅವರ ಮನಸ್ಸನ್ನು ಕುಗ್ಗಿಸದಿರಿ. ವಾವ್, ಇದು ತುಂಬಾನೇ ಅದ್ಭುತವಾದ ಮಾತು. ಹೌದಲ್ವಾ? ಅಂದ್ರೆ ಅಧಿಕಾರ ಚಲಾಯಿಸುವಾಗ ಜವಾಬ್ದಾರಿಯನ್ನ ಮರಿಬೇಡಿ ಅಂತ ಹೇಳಿದ ಹಾಗೆ. ಮಕ್ಕಳನ್ನ ಮಾತು ಕೇಳುವಂತೆ ಮಾಡ್ಬೇಕೇ ಹೊರತು ಅವರನ್ನ ಕೆರಳಿಸಿ ಅವರ ಆತ್ಮವಿಶ್ವಾಸವನ್ನ ಕುಗ್ಗಿಸಬಾರದು. ಇದು ಅಧಿಕಾರ ಮತ್ತು ವಿಧೇಯತೆಯ ಒಂದು ಸಮತೋಲನವನ್ನ, ಅಂದ್ರೆ ಬ್ಯಾಲೆನ್ಸ್ ಸೃಷ್ಟಿಸೋಕೆ ಪ್ರಯತ್ನಿಸುತ್ತೆ. ಹೌದು, ಇದರ ಅಂತಿಮ ಗುರಿ ಒಂದು ಸಾಮರಸ್ಯದ ಕುಟುಂಬವನ್ನ ಕಟ್ಟೋದು. ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಮಗೆ ಸಿಕ್ಕೋ ಒಳನೋಟ ಏನು? ನಾವೊಂದು ಪರ್ಫೆಕ್ಟ್ ಕುಟುಂಬದ ಆದರ್ಶದಿಂದ ಮಾತು ಶುರು ಮಾಡಿದ್ವಿ, ಆದ್ರೆ ಅದು ಅಪಾಯ, ನಿರಾಶ್ರಿತ ಸ್ಥಿತಿ, ಭಯವನ್ನೆಲ್ಲ ಎದುರಿಸಿದೆ ಅಂತ ಗೊತ್ತಾಯ್ತು. ಆಮೇಲೆ ಹಿರಿಯರ ಗೌರವವನ್ನ ಒಂದು ಆಧ್ಯಾತ್ಮಿಕ ಹೂಡಿಕೆಯಾಗಿ ನೋಡ್ತೀವಿ. ಕೊನೆಗೆ ದೈನಂದಿನ ಜೀವನಕ್ಕೆ ಬೇಕಾದ ಒಂದು ಇಮೋಷನಲ್ ಟೂಲ್ ಕಿಟ್ ಬಗ್ಗೆ ಮಾತಾಡಿದ್ವಿ. ಇದು ಆದರ್ಶ ಮತ್ತು ವಾಸ್ತವದ ನಡುವೆ ಒಂದು ಸೇತುವೆ ಕಟ್ಟಿದ ಹಾಗೆ ಇದೆ. ಖಂಡಿತ. ಇಲ್ಲಿನ ಅತಿ ಆಕರ್ಷಕ ವಿಷಯವೇ ಅದು. ಒಂದು ಕಡೆ ದೇವದೂತರ ಮಾರ್ಗದರ್ಶನ, ಪ್ರವಾದನೆಗಳು, ದೈವಿಕ ಯೋಜನೆ ಅನ್ನೋ ದೊಡ್ಡ ಚಿತ್ರಣ ಇದೆ. ಇನ್ನೊಂದು ಕಡೆ ರಾಜಕೀಯ ಅಪಾಯ, ವಯಸ್ಸಾದ ಪೋಷಕರ ಆರೈಕೆ, ದೈನಂದಿನ ಸಂಬಂಧಗಳಲ್ಲಿ ಬೇಕಾದ ಕ್ಷಮೆ, ಸಹನೆ ಅಂತಹ ಚಿಕ್ಕ ಚಿಕ್ಕ ಆದ್ರೆ ಅತಿ ಮುಖ್ಯವಾದ ಮಾನವೀಯ ಗುಣಗಳ ಬಗ್ಗೆ ವಿವರಗಳಿವೆ. ಈ ಎಲ್ಲಾ ಮೂಲಗಳ ಸಾರಾಂಶ ಒಂದೇ ಅಂತ ಹೇಳಬಹುದಾ? ಬಹುಶಃ ಒಂದೇ. ಒಂದು ಸದೃಢ ಕುಟುಂಬ ಅಂದ್ರೆ ಸಮಸ್ಯೆಗಳೇ ಇಲ್ಲದ್ದು ಅಂತ ಅಲ್ಲ, ಬದಲಾಗಿ ಪ್ರೀತಿ, ಗೌರವ, ಕ್ಷಮೆ, ತಾಳ್ಮೆ ಮತ್ತು ನಂಬಿಕೆಯ ಅಡಿಪಾಯದ ಮೇಲೆ ಬರುವ ಎಲ್ಲಾ ಬಿರುಗಾಳಿಗಳನ್ನ ಒಟ್ಟಾಗಿ ಎದುರಿಸಿ ನಿಲ್ಲುವ ಒಂದು ವ್ಯವಸ್ಥೆ. ಹೌದು. ಕೊನೆಯದಾಗಿ ಕೇಳುಗರಿಗೊಂದು ಯೋಚನೆ. ಕೊಲೋಸಿಯವರ ಪುಸ್ತಕದಲ್ಲಿ ಮಾತಲ್ಲಾಗಲಿ ಕೆಲಸದಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲೇ ಮಾಡಿರಿ ಅನ್ನೋ ಒಂದು ಸಾಲಿದೆ. ಇದನ್ನ ಧಾರ್ಮಿಕವಾಗಿ ಮಾತ್ರ ನೋಡದೆ ಒಂದು ಸಾಮಾನ್ಯ ತತ್ವವಾಗಿ ನೋಡೋಣ. ಒಂದು ಚಿಂತನೆ. ಒಂದು ವೇಳೆ ಪ್ರತಿಯೊಂದು ಕುಟುಂಬವೂ ತಮಗಾಗಿಯೇ ಒಂದು ಕೇಂದ್ರ ತತ್ವವನ್ನ, ಅದು ಆಧ್ಯಾತ್ಮಿಕವಾಗಿರ್ಬೋದು, ಅಥವಾ ನಾವು ಯಾವಾಗಲೂ ಪ್ರಾಮಾಣಿಕವಾಗಿರುತ್ತೇವೆ, ಅಥವಾ ನಾವು ಒಬ್ಬರಿಗೊಬ್ಬರು ಯಾವಾಗಲೂ ಬೆಂಬಲವಾಗಿರುತ್ತೇವೆ ಅನ್ನೋ ಲೌಕಿಕ ತತ್ವವೇ ಆಗಿರಬಹುದು, ರೂಪಿಸಿಕೊಂಡು ತಮ್ಮ ಪ್ರತಿಯೊಂದು ಮಾತುಕತೆ ಮತ್ತು ನಡವಳಿಕೆಯಲ್ಲಿ ಅದನ್ನ ಪಾಲಿಸಲು ಪ್ರಯತ್ನಿಸಿದರೆ ಇವತ್ತಿನ ಕುಟುಂಬಗಳ ಸಂಬಂಧಗಳಲ್ಲಿ ಎಂತಹ ದೊಡ್ಡ ಬದಲಾವಣೆಗಳಾಗಬಹುದು. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.